ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ? ನೋಡಿ, ನಕ್ಷತ್ರ ನಕ್ಷತ್ರ ನಕ್ಷತ್ರಗಳ ಬಗ್ಗೆ ಸಾಕಷ್ಟು ಯೋಗಗಳನ್ನ, ಫಲಗಳನ್ನ, ಮತ್ತೆ ಅದು ಹೇಗೆ ನೀವು ಪಾಸಿಟಿವ್ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ತಾ ಬರ್ತಾ ಇದ್ದೀನಿ. ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ವಿ. ಹಾಗೆ ಇವತ್ತು ಉತ್ತರ ಫಾಲ್ಗುಣಿ ನಕ್ಷತ್ರದ ಬಗ್ಗೆ, ಅಂದ್ರೆ ಸಿಂಹ ರಾಶಿಯಲ್ಲಿ ಮೂರನೆಯ ನಕ್ಷತ್ರ ಉತ್ತರ ಫಾಲ್ಗುಣಿ ನಕ್ಷತ್ರ. ಈ ನಕ್ಷತ್ರಗಳ ಶುಭ ಅಶುಭ ಫಲಗಳನ್ನ ಸಾಕಷ್ಟು ಹೇಳ್ತಾ ಹೋಗ್ತೀನಿ, ಬನ್ನಿ. ನೋಡಿ, ಉತ್ತರ ಫಾಲ್ಗುಣಿ ನಕ್ಷತ್ರ 2, 3, 4ನೇ ಪಾದ ಸಿಂಹ ರಾಶಿಯಲ್ಲಿ ಬರುತ್ತೆ. ಈ ನಕ್ಷತ್ರಾಧಿಪತಿ ರವಿ ಆಗಿರ್ತಾನೆ, ಅಂದ್ರೆ ಸೂರ್ಯ. ರಾಶಿಯ ಅಧಿಪತಿ ಕೂಡ ರವಿ ಆಗಿರ್ತಾನೆ. ಹಾಗೆ ಕನ್ಯಾದಲ್ಲಿ ಕೂಡ ಒಂದು ಪಾದ ಕನ್ಯಾದಲ್ಲಿ ಕೂಡ ಬಂದಿರುತ್ತೆ. ಹಾಗಾಗಿ ನಿಮ್ಗೆ ಇದು ಒಂದು ಲಕ್ ಏನಪ್ಪಾ ಅಂತಂದ್ರೆ, ನಕ್ಷತ್ರದ ಅಧಿಪತಿ ಕೂಡ ಸೂರ್ಯ, ಮತ್ತೆ ರಾಶಿಯ ಅಧಿಪತಿ ಕೂಡ ಸೂರ್ಯನೇ ಇರೋದ್ರಿಂದ ಅದೊಂದು ತುಂಬಾ ಬೆನಿಫಿಟ್ ಅಂತ ಅನ್ಕೊಳ್ಬಹುದು. ಅಂದ್ರೆ ಒಂದೇ ಫಲಗಳನ್ನ ನೋಡ್ತೀರಾ ಅಂತ ಹೇಳ್ತಾ ಹೋಗುತ್ತೆ. ಹಾಗೆ ಈ ನಕ್ಷತ್ರ ಮನುಷ್ಯ ಗಣಕ್ಕೆ ಸೇರಿರುತ್ತೆ. ಉತ್ತರ ನಕ್ಷತ್ರದ ಅಧಿದೇವತೆ ಆರ್ಯದೇವ. ನೋಡಿ, ಉತ್ತರ ನಕ್ಷತ್ರದವರಿಗೆ ಸೂರ್ಯನ ದಶೆ 6 ವರ್ಷ ಇರುತ್ತೆ. ಯಾಕಂದ್ರೆ ನಕ್ಷತ್ರಾಧಿಪತಿ ಸೂರ್ಯನೇ ಆಗಿರೋದ್ರಿಂದ 6 ವರ್ಷಗಳ ಕಾಲ ಈ ಸೂರ್ಯ ದಶೆ ನಡೆಯುತ್ತೆ. ಈ ನಕ್ಷತ್ರದ ಪಾದಕ್ಕೆ ಒಂದೊಂದು ಅಕ್ಷರ ಬರುತ್ತೆ. ಹಾಗೆ ಈ ಉತ್ತರ ಫಾಲ್ಗುಣಿ ನಕ್ಷತ್ರಕ್ಕೆ ಟ, ಟೆ, ಪ, ಪಿ ಅನ್ನೋ ನಕ್ಷತ್ರ 4 ಅಕ್ಷರಗಳು ಈ ನಕ್ಷತ್ರಕ್ಕೆ ಬರ್ತಾ ಹೋಗುತ್ತೆ. ಸೂರ್ಯ ಮೇಷ ರಾಶಿಯಲ್ಲಿ ಉಚ್ಚ ಸ್ಥಾನವಾಗಿರ್ತಾರೆ, ತುಲಾ ರಾಶಿಯಲ್ಲಿ ನೀಚ ಸ್ಥಾನವಾಗಿರ್ತಾರೆ. ಜೀವನದಲ್ಲಿ ಈ ನಕ್ಷತ್ರದವರು ತುಂಬಾ ಸುಖಿಯಾಗಿರ್ತಾರೆ ಅಂತ ಹೇಳ್ಬೋದು. ಅಂದ್ರೆ ಸುಖಿ ಜೀವನನ ಇಷ್ಟಪಡ್ತಾರೆ, ಎಲ್ಲಾರು ಸುಖವಾಗಿರ್ತಾರೆ ಅಂತ ಹೇಳಲ್ಲ. ಯಾಕಂದ್ರೆ ಉತ್ತರ ನಕ್ಷತ್ರದವ್ರಿಗೆ ಕಷ್ಟ ಕೂಡ ಹಾಗೆ ಇರುತ್ತೆ. ಎದುರಿಸುವಂತ ಕಷ್ಟ ಅಂದ್ರೆ ಮೆಟ್ಟಿ ನಿಲ್ತಾರೆ ಅಂತ ಹೇಳ್ತೀನಿ. ಯಾಕಂದ್ರೆ ಈ ನಕ್ಷತ್ರದವರು ತುಂಬಾ ಎದುರಿಸುವ ಗುಣ ಜಾಸ್ತಿ ಇರುತ್ತೆ. ಹಾಗಾಗಿ ಉತ್ತರ ನಕ್ಷತ್ರದವರು ಏನೇ ಕಷ್ಟ ಬಂದ್ರು ಸಹಿಸ್ಕೊಳ್ತಾರೆ. ಹಾಗೆ ಮತ್ತೆ ಧಾರ್ಮಿಕ ವಿಚಾರ ಅಂತ ಬಂದಾಗ ಸ್ವಲ್ಪ ಇವರು ಈ ದೇವರು ದಿಂಡ್ರು ಅನ್ನೋದು ಇವ್ರಿಗೆ ಸ್ವಲ್ಪ ಈ ನಾಸ್ತಿಕ ತರ ಆಡ್ತಿರ್ತಾರೆ. ದೇವ್ರನ್ನ ಅತಿಯಾಗಿ ಇವರು ಪ್ರೀತಿಸಲ್ಲ. ಯಾಕೆಂದ್ರೆ ಇವ್ರು ಏನ್ ಅನ್ಕೋತಾರೆ ಅಂದ್ರೆ, ನಮ್ಗೆ ನಾವು ನಮ್ಮಿಂದನೇ ನಾವು ಅಂತ ಅಂತ ಒಂದು ಕ್ವಾಲಿಟಿ ಜಾಸ್ತಿ ಉತ್ತರ ನಕ್ಷತ್ರದವ್ರಿಗೆ ಇರುತ್ತೆ. ಅಂದ್ರೆ ಬೇರೆಯವರಿಂದ ನಾವಲ್ಲ, ದೇವರಿಂದ ನಾವಲ್ಲ. ನಾನು ಹೇಳ್ದೆ, ಈ ಅನಾಮಿಕರು, ನಾಸ್ತಿಕರು ಮಾತಾಡೋ ಮಾತು ತುಂಬಾ ಅಂದ್ರೆ ಇವ್ರ ಕ್ವಾಲಿಟಿನೇ ಆಗಿರುತ್ತೆ, ಇವ್ರ ಗುಣನೇ ಆಗಿರುತ್ತೆ. ಯಾಕಂದ್ರೆ ಅಧಿಪತಿ ಸೂರ್ಯನೇ ಆಗಿರೋದ್ರಿಂದ ನನ್ನಿಂದನೇ ಎಲ್ಲ ಅನ್ನೋ ರೀತಿ ಇವರು ಇರ್ತಾರೆ. ಅದರಿಂದ ತುಂಬಾ ಜನಕ್ಕೆ ಇವರು ನಿಷ್ಠೂರವಾಗಿ ಕೂಡ ಕಾಣ್ತಾ ಇರ್ತಾರೆ. ಅವರ ಫ್ಯಾಮಿಲಿ, ಕುಟುಂಬದಲ್ಲಿ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಕೆಲವಾರು ಕಡೆ ಅವರು ಒಂದು ಏನ್ ಕೆಲಸ ಮಾಡ್ತಿರ್ತಾರೆ, ಅಥವಾ ಅವರು ಯಾವ್ದಾದ್ರು ಒಂದು ಅಧಿಕಾರಿ ಆಗಿದ್ರು ಕೂಡ ಈ ಒಂದು ಅಂದ್ರೆ ಈ ಒಂದು ಮಾತಿಂದ ಅಕ್ಕಪಕ್ಕದವ್ರು ಕೂಡ ಇವ್ರನ್ನ ಟೀಕೆಗೆ ಒಳಪಡಿಸ್ತಾರೆ. ಏನಾದ್ರೂ ಇವ್ರ ಬಗ್ಗೆ ಹಿಂದೆ ಮುಂದೆ ಮಾತಾಡ್ಕೊಳ್ತಿರ್ತಾರೆ. ಹಾಗಾಗಿ ಉತ್ತರ ನಕ್ಷತ್ರದವರು ಎಷ್ಟು ಈ ರೀತಿ ಇದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ. ಅವರ ನಕ್ಷತ್ರದ ಗುಣನೇ ಅದಾಗಿರುತ್ತೆ. ಅಂದ್ರೆ ಅಹಮ್ಮನ್ನ ಎತ್ತು ತೋರಿಸಿರುತ್ತೆ. ಆದ್ರೆ ಈ ಒಂದು ಹೇಳ್ಕೊಳ್ಳುವಂತ, ನಮ್ಮನ್ನ ನಾವೇ ಅಂತ ತೋರ್ಸ್ಪಡಿಸ್ಕೊಳ್ಳೋ ಗುಣ ಅತಿ ಹೆಚ್ಚು ಈ ಉತ್ತರ ನಕ್ಷತ್ರದವ್ರದ್ದೇ ಆಗಿರುತ್ತೆ. ಆಮೇಲೆ ತಪ್ಪನ್ನ ಒಪ್ಕೊಳ್ಳಲ್ಲ. ಅವ್ರು ಏನೇ ತಪ್ಪು ಮಾಡಿರ್ಲಿ, ತಪ್ಪು ಮಾಡದೇ ಇರೋ ಮನುಷ್ಯ ಜಗತ್ತಿನಲ್ಲಿ ಇಲ್ಲ, ಭೂಮಿ ಮೇಲೆ ಇಲ್ಲ. ಆದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ಒಪ್ಕೊಳ್ತಾರೆ. ಆದ್ರೆ ಈ ಉತ್ತರ ನಕ್ಷತ್ರದವ್ರು ಇದ್ದಾರಲ್ಲ, ಯಾವ ತಪ್ಪನ್ನು ಒಪ್ಕೊಳ್ಳಲ್ಲ. ನಾನ್ ಮಾಡಿದ್ದೆ ಕರೆಕ್ಟ್ ಅಂತಾರೆ. ಅದು ತಪ್ಪಾಗಿದ್ರು ನಾನ್ ಮಾಡಿದ್ದೆ ಸರಿ ಅಂತ ವಾದ ಮಾಡೋ ಒಂದು ಗುಣ ಈ ಉತ್ತರ ನಕ್ಷತ್ರದವ್ರಿಗೆ ಅತಿ ಹೆಚ್ಚಿರುತ್ತೆ. ಈ ಉತ್ತರ ನಕ್ಷತ್ರದವರು ಅವರ ತಪ್ಪನ್ನ ಅವರು ಒಪ್ಕೊಳ್ಳೋದಿಲ್ಲ, ನಾನ್ ಮಾಡಿದ್ದೆ ಸರಿ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಅವರ ಒಂದು ತಪ್ಪನ್ನ ಯಾವಾಗ್ಲೂ ಮರೆಮಾಚ್ತಾ ಇರ್ತಾರೆ, ನಂದೇ ಸರಿ, ನಂದೇ ಕರೆಕ್ಟ್ ಅಂತ. ಇದ್ರಿಂದ ಬಹಳಷ್ಟು ಜನಕ್ಕೆ ಅವರು ನಿಷ್ಠೂರವಾಗಿ ಕಾಣ್ತಾರೆ. ಯಾರಾದ್ರೂ ಸರಿ ಏನಾದ್ರು ಮಾಡಿದಾಗ ಒಪ್ಕೊಂಡಾಗ ಓಕೆ ಅಂತೀವಿ, ಒಪ್ಕೊಳ್ದಿದ್ದಾಗ ಈ ಸಣ್ಣ ಮಕ್ಳಲ್ಲಿ ಏನಾದ್ರು ಆತರ ಮಾಡಿದಾಗ 4 ಪೆಟ್ಟು ಕೊಡ್ತೀವಿ. ಅದೇ ದೊಡ್ಡವರಾದ್ಮೇಲೆ ವಾದಿಸ್ದಾಗ ತುಂಬಾ ಕಷ್ಟ ಆಗತ್ತೆ. ಹಾಗಾಗಿ ಎದುರುಗಿನ ವ್ಯಕ್ತಿಗೆ ತುಂಬಾ ಹರ್ಟ್ ಮಾಡ್ತಾರೆ ಅಂತ ಹೇಳುತ್ತೆ. ಅದಲ್ದಿರ ಕಷ್ಟ ಅನ್ನೋದು ತುಂಬಾ ಇರುತ್ತೆ ಉತ್ತರ ನಕ್ಷತ್ರದವ್ರಿಗೆ. ಅವ್ರ ಜೀವನದಲ್ಲಿ ತುಂಬಾ ಕಷ್ಟದ ಒಂದು ದಿನಗಳನ್ನ ಕೂಡ ಮಾಡಿರ್ತಾರೆ. ಮತ್ತೆ ಅವರು ಬೇಗ ಅವರು ರಿಚ್ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರು ಒಂದೊಂದೇ ಮೆಟ್ಲನ್ನ ಕಷ್ಟಪಟ್ಟು ಹತ್ಬೇಕಾಗತ್ತೆ. ಅವರ ಒಂದು ಶ್ರಮನೇ ಅವ್ರನ್ನ ಮೇಲಕ್ಕೆ ತಗೊಂಡೋಗಿರುತ್ತೆ. ಹಾಗಾಗಿ ಈ ಉತ್ತರ ನಕ್ಷತ್ರದವರು ಮಾತನ್ನ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ನಿಮ್ಮ ಅಹಂನ ನಿಮ್ಮಲ್ಲೇ ಇಟ್ಕೊಳ್ಳಿ, ತೋರಿಸ್ಬೇಡಿ.
ಮೌನವಾಗಿದ್ದಷ್ಟು ನಿಮ್ಗೆ ತುಂಬಾ ಒಳ್ಳೇದು. ನಿಷ್ಠುರರಾಗ್ತೀರಾ, ನಿಷ್ಠುರದ ಮನುಷ್ಯರು ಅಂತಾನೆ ನೀವು ರೂಪುಗೊಳ್ತೀರಾ. ಹಾಗಾಗಿ ಮಾತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ನೋಡಿ, ಈ ಉತ್ತರ ನಕ್ಷತ್ರದವರ ಒಂದು ಏಳಿಗೆಗೆ ರವಿ ಎಷ್ಟು ಕಾರಣನೋ, ಎಲ್ಲಾ ಅಧಿಕಾರದ ಒಂದು ಪೋಸ್ಟ್ ಅಲ್ಲಿ ಇವ್ರು ಇರ್ತಾರೆ. ಅಧಿಕಾರ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಅಥವಾ ನಿಮ್ ಕೈಗೆ ಸುಲಭವಾಗಿ ಸಿಗುವಂತದ್ದು ಪಂಚಾಯಿತಿ, ಮತ್ತೆ ಏನಾದ್ರೂ ಒಂದು ಸಿನಿ ಫೀಲ್ಡ್ ಇರ್ಬೋದು. ಅದ್ರಲ್ಲಿ ಮೇನ್ ಆಗಿ ನೀವು ಕ್ಯಾಮರಾ ಹಿಂದಿನ ವರ್ಕ್ ನ ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳುತ್ತೆ. ಹಾಗೆ ಅದ್ ಬಿಟ್ರೆ ನಿಮ್ಗೆ ಬೇರೆ ಬೇರೆ ಈ ರಾಜಕೀಯ ಕಂಟ್ರೋಲರ್ ಏನಿರ್ತಾರೆ, ರಾಜಕೀಯದಲ್ಲಿ ಆ ಸದಸ್ಯರಿಗೆ ತುಂಬಾ ಸಪೋರ್ಟ್ ಮಾಡೋದು, ಇದೆಲ್ಲಾನು ಕೂಡ ಈ ಉತ್ತರ ನಕ್ಷತ್ರದವರು ತುಂಬಾ ಜಾಸ್ತಿ ಮಾಡ್ತಾರೆ ಅಂತ ಹೇಳುತ್ತೆ. ಹಾಗೆ ನೋಡಿ, ನಿಮ್ಮ ಯೋಗವನ್ನ ದುಪ್ಪಟ್ಟು ಮಾಡ್ಕೊಳ್ಳೋದಿಕ್ಕೆ ಮುಖ್ಯವಾಗಿ ಈ ಉತ್ತರ ನಕ್ಷತ್ರದವರು ಸೂರ್ಯನಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನ್, ಸೂರ್ಯನಿಗೆ ಸಂಬಂಧಪಟ್ಟಂತಹ ಒಂದು ಬ್ರೇಸ್ಲೆಟ್ ಲೈಫ್ ಟೈಮ್ ನಿಮ್ಮ ಏಳಿಗೆಯನ್ನ ತುಂಬಾ ಯೋಗ, ಅಧಿಕಾರ, ಆಸ್ತಿ, ಅಂತಸ್ತು, ಹಣವನ್ನ ಮತ್ತೆ ಕುಟುಂಬವನ್ನ ಕೂಡ ತುಂಬಾ ಚೆನ್ನಾಗಿ ಕಾಪಾಡುತ್ತೆ, ತುಂಬಾ ವೃದ್ಧಿ ಮಾಡುತ್ತೆ. ನೀವು ನಮ್ಮ ಒಂದು ನಂಬರ್ಗೆ ಕರೆ ಮಾಡಿ ಈ ಒಂದು ಬ್ರೇಸ್ಲೆಟ್ ಸೂರ್ಯನಿಗೆ ಸಂಬಂಧಪಟ್ಟಂತಹ ಒಂದು ರೂಬಿಯ ಒಂದು ಸ್ಟೋನ್ ಆಗಿರ್ಬೋದು, ಅದು ಒಂದು ಕಲ್ಲು ನಿಮ್ಮ ಮನೇಲಿ ಇಟ್ಕೊಂಡ್ರೆ ಗೌರ್ಮೆಂಟ್ ಅನ್ನೋದು ನಿಮ್ಮ ಕಾಲಡಿಯಲ್ಲಿ ಇರುತ್ತೆ. ಅಂದ್ರೆ ನಿಮ್ಮ ಮನೆಯಲ್ಲಿ ಇರುತ್ತೆ. ನಿಮ್ಮ ಮನೆ ಮಂದಿಗೆಲ್ಲ ಈ ಸರ್ಕಾರದಿಂದ ಏನಾದ್ರೂ ಒಂದು ಉಪಯೋಗ, ಒಂದು ಸಣ್ಣ ಸಣ್ಣ ಅಮೌಂಟ್ ಬರೋದು, ಸರ್ಕಾರ ಕೆಲಸ ಕ್ಲಿಯರ್ ಆಗೋದು, ಹಾಗೆ ನಿಮ್ಮ ಗೌರ್ಮೆಂಟ್ ಜಾಬ್ ಅಲ್ಲಿ ಯಾರ್ಯಾರು ಇರ್ತೀರಾ ಅವ್ರಿಗೆಲ್ಲ ಪ್ರಮೋಷನ್ ಆಗೋದು, ಬಡ್ತಿ ಆಗೋದು, ಕಾನೂನಿನ ತೊಂದರೆ, ಯಾವುದೇ ಒಂದು ಕಾನೂನಿನ ತೊಂದರೆ ಆಗದಿರ ಇರೋದು, ಇದೆಲ್ಲವೂ ಕೂಡ ಈ ಒಂದು ಕಲ್ಲಲ್ಲಿ ಅಡಗಿರುತ್ತೆ. ಕಲ್ಲು ಇಟ್ಕೊಂಡಾಗ ಯಾವುದೇ ಕಾನೂನು ಸಮಸ್ಯೆಯನ್ನು ಕೂಡ ನೀವು ಎದುರಿಸ್ತೀರಾ ಅಂತ ಹೇಳುತ್ತೆ. ಹಾಗೆ ನೋಡಿ, ಹೆಲ್ತ್ ಅಂತ ಬಂದಾಗ ಹೆಲ್ತ್ಗೆ ಸಂಬಂಧಪಟ್ಟಿರುವಂತ ವಿಷಯ ಅಂದ್ರೆ ನಿಮ್ಗೆ ತುಂಬಾ ಮೈ ಕೈ ನೋವು ಜಾಸ್ತಿ ಬರುತ್ತೆ, ಮತ್ತೆ ತಲೆನೋವು, ಮೈಗ್ರೇನ್ ಅನ್ನೋದು ನಿಮ್ಗೆ ಅತಿ ಹೆಚ್ಚು ಕಾಡ್ತಾ ಹೋಗುತ್ತೆ. ಗ್ಯಾಸ್ಟ್ರಿಕ್ ತೊಂದರೆ ಕೂಡ ನಿಮ್ಗೆ ತುಂಬಾ ಇರುತ್ತೆ. ಅದರ ಜೊತೆ ತಲೆಯ ಒಂದು ಪೆಟ್ಟು, ಏನಾದ್ರೂ ತಲೆಗೆ ಏಟು ಬಿದ್ರೆ ತುಂಬಾ ದಿನ ತಗೊಳುತ್ತೆ. ತಲೆಗೆ ಏಟು ಬಿದ್ದಾಗ ಆ ಒಂದು ತಲೆಯ ಒಂದು ಸರ್ಜರಿ ಕೂಡ ಆಗ್ಬೋದು. ಹಾಗಾಗಿ ನೀವು ಎಲ್ಲಾದ್ರೂ ಈ ಉತ್ತರ ನಕ್ಷತ್ರದವರು, ಯಾಕಂದ್ರೆ ನೀವು ಮೊದ್ಲೇ ಮುಂಗೋಪಿಗಳು, ಶಾರ್ಟ್ ಟೆಂಪರ್ ಆಗಿರ್ತೀರಾ, ಇಲ್ಲ BP ಆಗ್ಬೋದು. BP ಆದಾಗ ಫಸ್ಟ್ ನಿಮ್ಮ ತಲೆಗೆ ಏಟ್ ಬೀಳ್ಬೋದು. ಇದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ. ಹಾಗೆ ನಿಮ್ಮ ಯೋಗವನ್ನ ದುಪ್ಪಟ್ಟು ಮಾಡ್ಕೊಳ್ಳೋದಕ್ಕೋಸ್ಕರ ದಯವಿಟ್ಟು ಈ ಒಂದು ಸೂರ್ಯನ ಒಂದು ಮಾಣಿಕ್ಯ ಆಗಿರ್ಬೋದು, ಸೂರ್ಯನ ಒಂದು ಕಲ್ಲನ್ನ ನೀವು ನಿಮ್ಮ ಮನೇಲಿ ಇಟ್ಟಾಗ ಅತಿ ಬೇಗ ನಿಮ್ಮ ಯೋಗಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಪವರ್ ಜಾಸ್ತಿ ಇರುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮಗ್ ಬೇಕಾಗಿರುವಂತಹ ಉತ್ತರ ನಕ್ಷತ್ರದವ್ರಿಗೆ, ಸಿಂಹ ರಾಶಿ ಉತ್ತರ ನಕ್ಷತ್ರದವರಿಗೆ ಈ ಪರ್ಟಿಕ್ಯುಲರ್ ಆಗಿ ಈ ಸೂರ್ಯನ ಒಂದು ಬ್ರೇಸ್ಲೆಟ್ ಹಾಕೊಳ್ಳಿ. ಸೂರ್ಯನಿಗೆ ಸಂಬಂಧಪಟ್ಟ ಒಂದು ಸ್ಟೋನ್ ಅನ್ನ ನಿಮ್ಮ ಬೆಡ್ರೂಮ್ ಅಲ್ಲಿ ಇಟ್ಕೊಳ್ಳಿ, ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಳಿ, ನಿಮ್ಮ ಆಫೀಸ್ ಅಲ್ಲಿ ಇಟ್ಕೊಳ್ಳಿ. ವೃದ್ಧಿ ಆಗ್ತಾನೆ ಇರ್ತೀರಾ ಅಂತ ಹೇಳ್ತಾ, ಸಾಕಷ್ಟು ವಿಡಿಯೋಗಳನ್ನ ಮುಂದಿನ ವಿಡಿಯೋಗಳಲ್ಲಿ, ಸಾಕಷ್ಟು ಮಾಹಿತಿನ ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೇನೆ. ಧನ್ಯವಾದ ವೀಕ್ಷಕರೇ.